ಕಲಬುರಗಿಯ ದಕ್ಷಿಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಪಟ್ಟಣ ಕ್ರಾಸ್ನಿಂದ ಏನು ಹುಣಸಿ ಹಡಗಲಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಅಜೀಂ ಪ್ರೇಮ್ಜಿ ಶಾಲೆಯ ಮುಂಭಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ರಾಜಾ ಪಟೇಲ್ ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ. ಈಗ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಪಟ್ನಾ ಕ್ರಾಸ್ಲಿಂದ ಹುಣಸಿ ಹಡಗಿಲಿ ಹೋಗೋ ರಸ್ತೆಯಲ್ಲಿ ಅಜೀಂ ಪ್ರೇಮ್ಜಿ ಒಂದು ದೊಡ್ಡ ಶಾಲೆ ಇದೆ. ಇಲ್ಲಿ ಗಣಿ ಇಲಾಖೆದವರು ಕೂತಿದ್ದಾರೆ. ಈ ನಮೂನ ಈ ಥರ ಹೊಡಿತಾ ಇದ್ದಾರೆ. ಇಲ್ಲಿಂದ ಶಾಸಕರು, ದಕ್ಷಿಣ ಮತಕ್ಷೇತ್ರ ಶಾಸಕರು ಏನು ಮಾಡ್ತಾಯಿದ್ದಾರೆ ಗಮನಕ್ಕಿಲ್ಲ. ನಾನು ಕೇಳ್ತಾ ಇದ್ದೀನಿ ಇವತ್ತು ಅಧಿಕಾರಿಗಳಿಗೆ ಹೇಳಿ ಸಾಕಾಗಿದೆ. ಶಾಸಕರು ಕೆಲಸ ನಾವು ಮಾಡ್ತಾಯಿದ್ದೇವೆ ಅಷ್ಟು, ಆದ್ರೆ ಭೀ ಇನ್ನೋವರೆಗೂ ಶಾಸಕರು ಗಮನಕ್ಕೆ ಬರ್ತಾ ಇಲ್ಲ. ಇಲ್ಲಿಂದ ಶಾಸಕರು ಆ ಶಾಸಕರಿಗೆ ಕೇಳಿದ್ರೆ ಏನರ ಕೇಳಿದ್ರೆ ಅವ್ರ ಮ್ಯಾಗ ಇವ್ರ ಮ್ಯಾಗ ಹಾಕ್ತಾರ, ಇವ್ರು ಅವ್ರ ಮ್ಯಾಗ ಹಾಕ್ತಾರ. ಇದೇ ಥರ ಮಾಡ್ತಾಯಿದ್ದಾರೆ. ಇಲ್ಲಿ 2 ಕ್ರೆಷರ್ ಬರ್ತವೆ. ಈ ಕ್ರೆಷರ್ದವ್ರು ಹೊಡಿತಾ ಇದ್ದಾರೆ. ಕ್ರೆಷರ್ದವ್ರು ಇಷ್ಟು ಡೀಪಾಗಿ ಹೊಡಿತಿದ್ದಾರೆ. ಇಲ್ಲಿ ಕುರಿ ಕಾಯೋರು ಭಾಳ ಮಂದಿ ಬರ್ತಾರೆ, ಮತ್ತು ಮೀನ ಹಿಡಿಯೋರು ಎಲ್ಲರೂ ಬರ್ತಾರೆ. ಬಿದ್ದು ಸತ್ತರ ಅಂದರೆ ಯಾರು ಹೊಣೆ ಇದ್ರದು? ಸೇಫ್ಟಿ ಒಂದು ಇಲ್ಲಿ ಆ ನಮೂನ ಹೊಡೆದಿದ್ದಾರೆ. ಆ ನಮೂನ ಡೀಪ್ ಇದೆ. ಇಲ್ಲಿ ಬಿದ್ದರಂದರೆ ಯಾರು ಹೊಣೆ ಇದ್ರದು? ಅಂದರೆ ಸಿಟಿಯಲ್ಲಿ ಒಂದು ಸಿಟಿಯಲ್ಲಿ ಒಂದು ಶೋರ್ ಗುಮ್ಮತ್ ನಿಂತು ಅಲ್ಲಿ ಭೀ ಇದೇ ಥರ ಮಾಡ್ತಾಯಿದ್ರು. ನಾನು ಧ್ವನಿ ಎತ್ತಿದೆ, ಎಲ್ಲ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ, ಅಧಿಕಾರಿಗಳಿಗೆ ಕೊಟ್ಟರೆ ಇನ್ನೋವರೆಗೂ ಆ್ಯಕ್ಷನ್ ಆಗಿಲ್ಲ. ಇದೇ ಥರ ಮಾಡ್ತಾಯಿದ್ದಾರೆ. ಅಂದರೆ ಈ ನಮೂನ ಇಲ್ಲೀಗಲ್ ಕೆಲಸ ಎಲ್ಲ ಕಡೆ ನಡೆದಿದೆ. ಇವ್ರಿಗೆ ಗಮನಕ್ಕೆ ಬರ್ತಾ ಇಲ್ಲ ಅಧಿಕಾರಿಗಳಿಗೆ. ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಶಾಸಕರು ಏನು ಹೇಳ್ತಾ ಇದ್ದಾರೆ ಅದೇ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಶಾಸಕರು ಇಲ್ಲಿಂದು. ಅಂದರೆ ಈಗ ಗಣಿಗಾರಿಕೆ ಸಂಬಂಧಪಟ್ಟ ನಿಯಮಗಳು ಎಲ್ಲೋ ಒಂದು ಕಡೆ ಗಾಳಿಗೆ ತೂರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲ, ಅಧಿಕಾರಿಗಳಿಗೆ ಅವ್ರಿಗೆ ಗಮನಕ್ಕಿದೆ, ಬಟ್ ಅವ್ರಿಗೆ ಮಾಡಬೇಕಂತ ಕೆಲಸ ಮಾಡಬೇಕಂತ ಅವ್ರ ಇದ್ರ ಮೈಂಡ್ದಾಗಿದೆ, ಬಟ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಇಲ್ಲಿಂದ ಶಾಸಕರು. ಅದಕ್ಕೆ ಬಿಟ್ಟು ಏನಿಲ್ಲ. ಶಾಸಕರು ಏನು ಮಾಡ್ತಾಯಿದ್ದಾರೆ, ನಮ್ಮವ್ರ ಬಿಟ್ಬಿಡಪ್ಪ, ನಮ್ಮವ್ರ ಹೋಲ್ಬಿಡಪ್ಪ, ಇದೇ ಮಾಡ್ತಾಯಿದ್ದಾರೆ ಇಲ್ಲಿಂದ ಶಾಸಕರು. ಇಲ್ಲಿಂದ ದಕ್ಷಿಣ ಶಾಸಕರು ಏನು ಮಾಡ್ತಾಯಿದ್ದಾರೆ, ನಾನೇ ಒಬ್ಬ ರಾಜ ಅಂತ ಇದು ಮಾಡ್ತಾಯಿದ್ದಾರೆ. ಅವರು ನಂದೇ ದರ್ಬಾರ, ನಂದೇ ರಾಜಾರೋಷವಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲಿಂದ ಬಂದಿದೆ ಆ ಥರ ಲ್ಯಾಂಡ್ ಮಾಫಿಯಾ ಆಗಲಿ ಮತ್ತು ಉಸುಕ್ ಮಾಫಿಯಾ ಆಗಲಿ, ಮುರುಮ್ ಮಾಫಿಯಾ ಆಗಲಿ, ಈ ಕ್ರೆಷರ್ ಮಾಫಿಯಾಗಳು ಇದೇ ಥರ ಮಾಡ್ತಾಯಿದ್ದಾರೆ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಇದಿಷ್ಟು ಜೆಡಿಎಸ್ ಮುಖಂಡ ರಾಜಾ ಪಟೇಲ್ ಹೇಳಿರುವಂಥದ್ದು. ಈಗಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಎಂದು ಕಾದು ನೋಡೋಣ.